ಇದೇನು ಕೆಲವೇ ಕ್ಷಣಗಳಲ್ಲಿ ಎಸ್ ಎಂ ಕೃಷ್ಣ ಅವರ ಅಂತಿಮ ಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆರಂಭವಾಗಿದೆ. ಅವರ ಫ್ಯಾಮಿಲಿಯವರು ಕೂಡ ಈಗಾಗಲೇ ಇಲ್ಲಿ ಅಂತಿಮ ದರ್ಶನ ಪಡೆಯುವಂತ ಸ್ಥಳಕ್ಕೆ ಬಂದು ಕೂತಿದ್ದಾರೆ. ಸದ್ಯ ಎಸ್ ಎಂ ಕೃಷ್ಣ ಅವರ ಸೋದರ ಸೊಸೆ ನನ್ನ ಜೊತೆಗಿದೆ, ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ ನಮಸ್ತೆ. ಎಸ್ ಎಂ ಕೃಷ್ಣ ಅವರು ಇವಾಗ ಇನ್ನೇನು ಕೆಲವೇ ಕ್ಷಣಗಳ ಅವ್ರ ಪಾರ್ಥಿವ ಶರೀರ ಬರ್ತಾ ಇದೆ, ಅಂತಿಮ ದರ್ಶನ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. ನಿಮ್ಮ ಜೊತೆ ಅವ್ರನ್ನ ಒಡನಾಟ ಹೇಗಿತ್ತು? ಫ್ಯಾಮಿಲಿಯಲ್ಲಿ ಹೇಗೆ ಮಾತಾಡ್ತಿದ್ರಿ ಎಲ್ರು, ಹೇಗೆ? ನಾವು ಮನೆಗೆ ಹೋದ್ರೆ ತುಂಬಾ ಚೆನ್ನಾಗಿ ಮಾತಾಡ್ಸಿ ಪ್ರೀತಿ ವಿಶ್ವಾಸವಾಗಿ ಎಲ್ಲ ಮಾತಾಡ್ತಿದ್ರು, ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಗೇನು ವ್ಯವಸ್ಥೆ ಬೇಕು ಅಂದರೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ನಾವು ಟೂರ್ ಹೋಗ್ಬೇಕು ಇಲ್ಲಾದ್ರೂ ಅಂದರೆ ನಮಗೆಲ್ಲ ವ್ಯವಸ್ಥೆ, ನಮಗೆ ಎಲ್ಲ ಏರ್ ಬಸ್ಸು ಎಲ್ಲ ವ್ಯವಸ್ಥೆಗಳು ಮಾಡಿಸ್ಕೊಡೋರು. ನಾವು ಒಂದು ಪೈಸಾ ಕೊಡ್ತಿರ್ಲಿಲ್ಲ, ಎಲ್ಲ ಮಾಡಿಕೊಡೋರು. ಅವರು ಡೆಲ್ಲಿಲಿದ್ದಾಗ ಇದು ಮಿನಿಸ್ಟರ್ ಇದಾಗಿದ್ರಲ್ಲ, ವಿದೇಶ ಸಚಿವರಾಗಿದ್ದಾಗೆಲ್ಲ ನಾವು ಡೆಲ್ಲಿಗೆಲ್ಲ ನೋಡೋಕ್ಕೆ ನಮ್ಮನ್ನೆಲ್ಲ ಕಳಿಸ್ಕೊಟ್ಟಿದ್ರು. ಒಂದು ವಾರ ಅಲ್ಲೇ ಇದ್ವಿ, ಅವ್ರ ಬಗ್ಗೆ. ಅವರು ಸಹಜವಾಗಿ ಎಲ್ರ ಜೊತೆ ಕೂಡ ವಿನಯವಾಗಿ ಮಾತಾಡ್ತಿದ್ರು, ಯಾರ ಜೊತೆ ಕೋಪ ಮಾಡ್ಕೊಳ್ತಿರ್ಲಿಲ್ಲ, ಸಾಕಷ್ಟು ಶಾಂತವಾಗಿ ವರ್ತಿಸ್ತಿದ್ರು. ಮನೆಯಲ್ಲಿ ನಿಮ್ಗಳ ಜೊತೆ ಬೆರೆಯುವಂಥದ್ದು, ಸಿಕ್ಕಾಗಿ ಮಾತಾಡ್ಸುವಂಥದ್ದು ಹೇಗಿರ್ತಿತ್ತು ಅಂತ? ನಾವು ಹೆಚ್ಚಿಗೆ ಇಲ್ಲ, ಫಂಕ್ಷನ್ ಬಂದಾಗ ನಾವು ಹೋಗ್ತಿದ್ವಿ ಅಷ್ಟು. ಈಚೆಗೆ ನಮ್ಮ ಮಗ ಒಂದು 8 ವರ್ಷ ಆಯ್ತು, ಮಗ ತೀರೋಗ್ಬಿಟ್ಟ, ನನ್ನ ಮಗ ಚಿಕ್ಕ ಮಗ. ಆವಾಗ ಮನೆಗೆ ಬಂದು ನನಗೆ ಸಮಾಧಾನ ಹೇಳಿ ಇದು ಮಾಡಿಬಿಟ್ಟು ಅವರು ಸಂತಾಪ ಸೂಚನೆ ಮಾಡಿ ಅಣ್ಣ ಅಕ್ಕ ಇಬ್ಬರು ಹೋದ್ರು. ಅದಕ್ಕೆ ಬೇಜಾರು ಮಾಡ್ಕೋಬೇಡಮ್ಮ, ಚೆನ್ನಾಗಿ ಮಕ್ಕಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರು ಹುಟ್ಟಿದ ಮನೇಲಿ ನಾವಿರೋದು, ಅವ್ರು ಕೃಷ್ಣ ಹುಟ್ಟಿದ ಮನೇಲಿ ಇರೋದು. ಅಲ್ಲಿ ಎಲ್ಲ ಬಂದು ಅವರು ಜೊತೆಗೆ ಸೆಕ್ಯೂರಿಟಿಗಳು ಯಾರು ಬಂದಿದ್ರಲ್ಲ ಸಾಹೇಬ್ರ ಜೊತೆಲಿ, ಅವ್ರಿಗೆಲ್ಲ ನಾವಿಲ್ಲಿ ಹುಟ್ಟಿದ ಮನೆ, ಇದು ಬಾವಿ, ಇದು ನಾವು ಆಟ ಆಡ್ತಿದ್ದು ಅಂತ ಪ್ರತಿಯನ್ನು ತೋರಿಸಿ ಅವರು ಒಂದು ಬಾಗಿಲು, ಹಳೆ ಬಾಗಿಲು ಇಟ್ಕೊಂಡಿದ್ದೀವಿ, ಕೃಷ್ಣರ ತಾತ ಮಾಡಿಸಿರೋದು 300 ವರ್ಷದ ಬಾಗಿಲು. ಆ ಬಾಗಿಲು ಹೇಳಿದ್ರು, ಈ ಬಾಗಿಲು ಹೀಗೆ ಇದೆ, ಇದನ್ನ ಬೊಕ್ಕೋ ಹೋಗ್ಬೇಕು ಅಂತ ಹೇಳಿದ್ರು. ಹೋಗ್ಬೇಕು ಅಂತ ಆ ಸೆಕ್ಯೂರಿಟಿ ಅವ್ರಿಗೆಲ್ಲ ಪರ್ಸನಲ್ ಸೆಕ್ಯೂರಿಟಿ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆಲ್ಲ ಹೇಳಿದ್ರು, ಹೋಗ್ಬೇಕು, ನಮ್ಮ ತಾತ ಈ ಥರ ಬಾಗಿಲು ಮಾಡಿಸಿದ್ರು ಅಂತ ಹೇಳಿ ಬೊಕ್ಕೊಂಡು ಹೋದ್ರು, ಎಲ್ರಿಗೂ ಹೇಳ್ಬಿಟ್ಟು. ಆ ಥರ ಮಾಡೋದು ಅಷ್ಟೇ. ಸಹಜವಾಗಿ ಅವ್ರಿಗೆ ಈ ಮದ್ದೂರು, ಸೋಮನಹಳ್ಳಿ ಈ ಜಾಗ ಅಂತ ತುಂಬಾ ಇಷ್ಟ ಆಗ್ತಿತ್ತು. ಈ ಭಾಗದಲ್ಲಿ ಬಂದಾಗ ಇಲ್ಲಿ ಅವ್ರನ್ನ ಹೇಗ್ ಮಾತಾಡ್ತಿದ್ರು, ಇಲ್ಲಿ ಯಾವ ರೀತಿ ಬೆರೆತಿದ್ರಿ ಎಲ್ಲರ ಜೊತೆ? ಊರಿನವರೆಲ್ಲ ಕೃಷ್ಣರ್ ಬರ್ತಾರೆ ಅಂದ್ರೆ ಎಲ್ಲ ಹೋಗಿ ಭಾಗವಹಿಸೋರು, ಅವ್ರ ಜೊತೆಲೆಲ್ಲ ಚೆನ್ನಾಗೇ ಮಾತಾಡೋರು, ಎಲ್ಲ ಕಾಲಿಗೆ ನಮಸ್ಕಾರ ಮಾಡೋದೇ ಮಾತಾಡೋರು. ಈಚೀಚೆಗೆ ದೇವಸ್ಥಾನ ಎಲ್ಲ ಮಾಡಿದ್ರು, ಈಚೆಗೆ ದೇವಸ್ಥಾನ ಹುಷಾರ್ ತಪ್ಪಿದ್ರು ದೇವಸ್ಥಾನ ಮಾಡಿ 48 ದಿವಸ ಇದನ್ನ ಮಾಡಿಸ್ತೀವಿ, ಪೂಜೆ ಎಲ್ಲ ಮಾಡ್ತೀವಿ. ಅದು ಅವ್ರ ತಮ್ಮನೆಂಚಿ ನಾಗವೇಣಿ ಶಂಕರ್ ಅವರೆಲ್ಲ ನಿಂತ್ಕೊಂಡು, ನಾವು ಎಲ್ಲ ನಿಂತ್ಕೊಂಡು 48 ದಿವಸ ದೇವ್ರದ ಪೂಜೆ ಎಲ್ಲ ಮಾಡಿ ಇದು ಮಾಡಾಯ್ತು. 48 ದಿವಸವರೆಗೂ ಅವರು ತುಂಬ ಬೆಡ್ಡಲ್ಲೇ ಇದ್ರು ಕೂಡ ನಾವು ಇದಾಗೋದು ಬೇಡ, ಸೂತಕ ಆಗುತ್ತೆ ಊರಿಗೆ ಅಂದ್ಬಿಟ್ಟು ಅವರು ಅಲ್ಲಿವರೆಗೂ ಇದಾಗಲಿಲ್ಲ. ಅದಾದಮೇಲೆ ಅವ್ರ ತಮ್ಮನ ಮಗಳದ್ದು ಮದುವೆ, ತಮ್ಮನ ಮೊಮ್ಮಗಳದ್ದು ಮದುವೆ ಇತ್ತು. ಆ ಮದುವೆ ಮುಗಿವರೆಗೂ ಅವರು ಮದುವೆನೂ ಮುಗಿಸಿದ್ರು. ಮದುವೆ ಮುಗಿಸಿ ಮೊನ್ನೆ ಊಟನೂ ಮುಗಿಸ್ಬಿಟ್ಟು ಆಮೇಲೆ ಕೊನೆ ಉಸಿರು ಹೇಳಿದ್ರು ಕಡೆ. ಅಷ್ಟೇ, ಏನು ಹೇಳಿ ನಾವು ದುಃಖದಲ್ಲಿರುವಾಗ ಏನು ಹೇಳೋಕ್ಕಾಗಲ್ಲ. ಅವ್ರು ಹುಟ್ಟಿದ ಮನೆಯಲ್ಲಿ ನಾವಿರೋದು ಇವಾಗ 300 ವರ್ಷದ ಮನೆ ನಮ್ಮದು. ನಾನು ಮೊಮ್ಮಗಳೇ ಎಲ್ಲ, ಅದಕ್ಕೋಸ್ಕರ ಅಲ್ಲೇ ಇದ್ದದ್ದು ನಾನು ಅಷ್ಟೇ. ಇನ್ನೇನು ಹೇಳೋಕೆ ದುಃಖದಲ್ಲಿದ್ದೀವಿ ನಾವು. ಇದಿಷ್ಟು ಕೂಡ ಅವರ ಸೋದರ ಸೊಸೆಯವರ ಮಾತು. ಅವ್ರ ಜೊತೆಗೆ ಇದ್ದಂತ ಒಂದಷ್ಟು ಸಂಬಂಧಗಳು, ಅವ್ರ ಜೊತೆ ಇದ್ದಾಗ ಯಾವ ರೀತಿಯಾಗಿ ಇತ್ತು ಅವ್ರ ಒಡನಾಟ ಎಲ್ಲವನ್ನು ಕೂಡ ಅವರು ಹಂಚ್ಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮಂಡ್ಯ.